ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಶಿಷ್ಯಕಾಶಿ ಲಾಲ್ಬಾಗ್ನಲ್ಲಿ ಇಂದಿನಿಂದ 217ನೇ ಫ್ಲವರ್ ಶೋ ಆರಂಭ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ನಾನು ಲಾಲ್ಬಾಗ್ನ ಗಾಜಿನ ಮನೆಯ ಒಳಭಾಗದಲ್ಲಿದ್ದೇನೆ. ಈ ಬಾರಿ ಬಹಳ ವಿಶಿಷ್ಟವಾದಂತಹ ಥೀಮ್ನೊಂದಿಗೆ, ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಒಂದು ಸ್ಪೆಷಲ್ ಥೀಮ್ನೊಂದಿಗೆ ಲಾಲ್ಬಾಗ್ ಆಯೋಜನೆ ಆಗಿದೆ. ಇಂದಿನಿಂದ ಓಪನ್ ಆಗ್ತಾ ಇದೆ. ವಾಲ್ಮೀಕಿ ಮಹರ್ಷಿಗಳ ಕಾನ್ಸೆಪ್ಟ್ನೊಂದಿಗೆ ಈ ಬಾರಿ ಸದ್ಯ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಅನ್ನ ನಡೆಸ್ತಾ ಇರುವಂಥದ್ದು. 12 ದಿನಗಳ ಕಾಲ ನಡೆಯುವಂಥದ್ದು. ಇವತ್ತು ಆರಂಭ ಆಗುವಂತ ಈ ಫ್ಲವರ್ ಶೋ 27ನೇ ತಾರೀಕು ಅಂದ್ರೆ ಜನವರಿ 27ನೇ ತಾರೀಕು ತನಕವೂ ಕೂಡ ಇರುತ್ತೆ. 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗುವಂತ ಸಾಧ್ಯತೆ ಇದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿ ವಿಭಿನ್ನವಾಗಿ ಸಿದ್ಧತೆಗಳನ್ನ ಗಾಜಿನ ಮನೆಯ ಒಳಭಾಗದಲ್ಲಿ ಮಾಡಿದ್ದಾರೆ ಅಂತೇಳಿ. ವಾಲ್ಮೀಕಿ ಮಹರ್ಷಿ ಅವರ ಸುತ್ತಮುತ್ತಲೂ ಕೂಡ 85ಕ್ಕೂ ಹೆಚ್ಚು ಬಗೆಯ ಹೂಗಳನ್ನ, ವಿವಿಧ ಬಗೆಯ ದೇಶಿ ವಿದೇಶಿ ತಳಿಗಳ ಹೂಗಳನ್ನ ಬಳಕೆಯನ್ನ ಮಾಡಿ ಆ ಒಂದು ಅಲಂಕಾರವನ್ನ ಮಾಡೋದ್ರ ಮುಖಾಂತರವಾಗಿ, ಅಲ್ಲದೆ ಇಲ್ಲಿರುವಂತ ಗಾಜಿನ ಮನೆಯ ಒಳಭಾಗದಲ್ಲಿ ಅವರಿಗೆ ಸಂಬಂಧಪಟ್ಟಂತಂದ್ರೆ ಮಹರ್ಷಿ ವಾಲ್ಮೀಕಿಗಳಿಗೆ ಸಂಬಂಧಪಟ್ಟಂತ ವಿವಿಧ ರೀತಿಯ ಅವರ ಇತಿಹಾಸಗಳಿರ್ಬೋದು, ಜೊತೆಗೆ ಅವರ ಹಿನ್ನೆಲೆ ಇರ್ಬೋದು, ಅವರ ಸಾಧನೆಗಳು, ಅವರು ಕೊಡುಗೆಗಳು ಎಲ್ಲವನ್ನ ಕೂಡ ಬರುವಂತಹ ಜನರಿಗೆ ತಿಳಿಸುವಂತಹ ಕೆಲಸಗಳನ್ನ ಸದ್ಯ ಫ್ಲವರ್ ಶೋನಲ್ಲಿ ಮಾಡಲಾಗಿದೆ. ಗಮನಿಸ್ತಾ ಇದ್ರಿ, ಕೇವಲ ಅದು ಮಾತ್ರ ಅಲ್ಲ, ಹೂಗಳು ಕೂಡ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಇಂದ ತಯಾರಾಗಿರುವಂತಹ ಹೂಗಳಿರ್ಬೋದು, ಜೊತೆಗೆ ಇಲ್ಲಿರುವಂತಹ ಸ್ಥಳೀಯ ಹೂಗಳನ್ನು ಕೂಡ ಬಳಕೆಯನ್ನ ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಸೇವಂತಿಗೆ ಹೂ ಇದೆ, ಅದರಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಇರುವಂತಹ ಹೂಗಳನ್ನ ಬಳಕೆಯನ್ನ ಮಾಡಲಾಗಿದೆ. ಇಂಪೇಷನ್ಸ್ ಇರ್ಬೋದು, ಅದೇ ರೀತಿ ಇಕ್ಸೋರಾ ಇರ್ಬೋದು, ಈ ರೀತಿ ಬೇರೆ ಬೇರೆ ಒಂದಷ್ಟು ವಿವಿಧವಾದಂತಹ ಹೂಗಳನ್ನ ಬಳಕೆಯನ್ನ ಮಾಡಿದ್ದಾರೆ. ಇನ್ನು ಅದೇ ರೀತಿ ಅದರ ಮಧ್ಯದಲ್ಲೂ ಕೂಡ ಮಹರ್ಷಿ ವಾಲ್ಮೀಕಿ ಅವರ ಬಗೆಗೂ ಕೂಡ ಒಂದಷ್ಟು ಅವರ ಇತಿಹಾಸವನ್ನ ಹಾಕುವಂತ ಕೆಲಸವನ್ನ ಚಿತ್ರಗಳ ಮುಖಾಂತರವಾಗಿ ಒಂದ್ ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ಬರವಣಿಗೆಗಳ ಮುಖಾಂತರವೂ ಕೂಡ ಅವರು ಹೇಗಿದ್ರು, ಹೇಗೆ ಅವರ ಹಿನ್ನೆಲೆ ಏನಿತ್ತು ಅನ್ನುವಂಥ ವಿಚಾರವನ್ನ ಇದು ಮಾಡ್ತಾ ಇದ್ದಾರೆ. ಇನ್ನು ಗಮನಿಸ್ತಾ ಹೋಗೋದಾದ್ರೆ ಹೂಗಳನ್ನ ನೋಡ್ತಾ ಹೋಗ್ಬೋದು. ಒಂದೇ ಸಾಲಿನಲ್ಲಿ ಅನೇಕ ಬಗೆಯಾದಂಥ ಹೂಗಳನ್ನ ಒಂದು ಬೇರೆ ಬೇರೆ ರೀತಿಯಾದಂಥ ಡಿಸೈನ್ಸ್ ಗಳಲ್ಲಿ ಜೋಡಿಸೋದ್ರ ಮುಖಾಂತರವಾಗಿ ಆ ಹೂಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ಬೋದು, ಇದು ಸೌತ್ ಆಫ್ರಿಕಾ ಮೂಲದ ಹೂ ಕೂಡ, ಅದನ್ನು ಕೂಡ ಇಲ್ಲಿ ಈ ಬಾರಿ ಪರಿಚಯವನ್ನ ಮಾಡಲಾಗಿದೆ. ಕೇವಲ ಇದು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳ ಹೂಗಳನ್ನು ಕೂಡ ಬೇರೆ ಬೇರೆ ವಿದೇಶಿಯಲ್ಲಿ ಫೇಮಸ್ ಆಗಿರುವಂತಹ ಪ್ರಸಿದ್ಧಿ ಹೊಂದಿರುವಂತಹ ತರಾವರಿ ಹೂಗಳೇನಿದೆ ಅವುಗಳನ್ನ ಕೂಡ ಈ ಬಾರಿ ಈ ಫ್ಲವರ್ ಶೋನಲ್ಲಿ ತರಲಾಗಿದೆ. ಹೆಚ್ಚು ಕಡಿಮೆ 10 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಅಂತ ಒಂದಷ್ಟು ಅಂದಾಜನ್ನ ಮಾಡ್ಕೊಳ್ಳಲಾಗಿದೆ. ಅವರಿಗೆ ಬೇಕಾದಂತಹ ತಯಾರಿಗಳು, ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತಿನಿಂದ ಆರಂಭವಾಗುವಂಥದ್ದು ಸತತವಾಗಿ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆದರೆ ಸಂಜೆ 5 ಗಂಟೆ ತನಕ ಜನ ಬರೋದಕ್ಕೆ ಅವಕಾಶ ಇರುತ್ತೆ. ಬಂದಂಥವರಿಗೆ ಬೇಕಾದಂಥ ವ್ಯವಸ್ಥೆಗಳ ಜೊತೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೂ ಕೂಡ ಒಂದಷ್ಟು ಹದ್ದಿನ CCTV ಸೇರಿದಂತೆ ಬಹಳ ಪ್ರಮುಖವಾದಂಥ ಮೂಲ ಸೌಕರ್ಯಗಳ ಬಗ್ಗೆ ಗಮನವನ್ನ ಹರಿಸಿರುವಂಥದ್ದು. ಇವತ್ತಿನಿಂದ ಆರಂಭವಾಗ್ತಾ ಇರುವಂಥ ಈ ಲಾಲ್ಬಾಗ್ನ ಫ್ಲವರ್ ಶೋ ಏನಿದೆ ಅದನ್ನ ವಿದ್ಯಾರ್ಥಿಗಳಿಗೆ ಆದಂಥ ಒಂದಷ್ಟು ರಿಯಾಯಿತಿಯನ್ನು ಕೊಟ್ಟು ಕೂಡ ನೇರವಾಗಿ ಶಾಲೆಯಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಧರಿಸಿ ಬರುವಂಥ ವಿದ್ಯಾರ್ಥಿಗಳಿಗೆ ಫ್ರೀ ಮಾಡೋದ್ರ ಮುಖಾಂತರ, ಜೊತೆಗೆ ಬಂದಂಥ ಬೇರೆ ಪೋಷಕರ ಜೊತೆ ಬರುವಂಥ ಮಕ್ಕಳಿಗೂ ಕೂಡ ಕಡಿಮೆ ದರದಲ್ಲಿ ಫ್ಲವರ್ ಶೋ ಅನ್ನು ನೋಡಬೇಕು, ಅವರ ಕುಟುಂಬಗಳು ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿಗಳಾಗಿದೆ. ಇಂದಿನಿಂದ ಆರಂಭ ಆಗ್ತಾ ಇರುವಂಥ ಈ ಫ್ಲವರ್ ಶೋನಲ್ಲಿ ಕುಟುಂಬ ಸಮೇತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬಂದು ಇದನ್ನ ನೋಡಿ ಹೋಗುವಂಥ ಕೆಲಸಗಳು ಕೂಡ ಆಗುತ್ತೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.